ಗುರುಭ್ಯೋ ನಮಃ. ಇವತ್ತು ನಾನು ನಿಧಿಯನ್ನು ಹೇಗೆ ಕಂಡು ಹಿಡಿಯಬೇಕು, ಸಾಧಾರಣವಾದಂಥ ವ್ಯಕ್ತಿ ಆಮೇಲೆ ಮಾಂತ್ರಿಕರಾದವರು ಯಾವ ರೀತಿ ಕಂಡು ಹಿಡಿಯಬೇಕಂತ ಹೇಳಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಮಾವಾಸ್ಯೆ, ಹುಣ್ಣಿಮೆ, ಚಂದ್ರಗ್ರಹಣ ಇದ ಟೈಮ್ನಲ್ಲಿ ಒಂದು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬೇಕು. ಯಾವ ಮಂತ್ರಪ್ಪ ಅಂದ್ರೆ, ನೋಟ್ ಮಾಡ್ಕೊಳ್ಳಿ, ಮಂತ್ರ ಹೇಳ್ತಾ ಇದ್ದೇನೆ. ಓಂ ನಮೋ ಆದೇಶ್ ಗುರು को पीला सोना पीला राय महादेव की शक्ति चला रे गड़ा धन दे दर्शाई दुहाई लोना चमारी. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಓಂ ನಮೋ ಆದೇಶ್ ಗುರು पीला सोना पीला राय महादेव की शक्ति चला ही गड़ा धन दे ದರ್ಶಾಯಿ ದುಹಾಯಿ ಲೋನಾ ಚಮಾರಿ. ಈ ಮಂತ್ರವನ್ನು ಗ್ರಹಣ ಕಾಲದಲ್ಲಾಗಲಿ, ಅಮಾವಾಸ್ಯೆ ಆಗಲಿ, ಇಲ್ಲ ಹುಣ್ಣಿಮೆ ಆಗಲಿ 108 ಸಾರಿ ಹೇಳಿ ಸಿದ್ಧಿ ಮಾಡಿಕೊಳ್ಳಬೇಕು. ಸಿದ್ಧಿ ಆದ ನಂತರ ನಿಮಗೆ ನಿಧಿ ಇರುವ ಸ್ಥಾನಮಾನ ಗೊತ್ತಿದ್ದರೆ ಆ ಸ್ಥಾನದಲ್ಲಿ ಬಿಳೆ ಸಾಸಿವೆಯನ್ನು ತೆಗೆದುಕೊಂಡು 108 ಬಾರಿ ಅಭಿಮಂತ್ರಿಸಬೇಕು. ಈ ಮಂತ್ರದಿಂದ ಅಭಿಮಂತ್ರಿಸಿ ಆ ಜಾಗದಲ್ಲಿ ಬಿಳೆಯ ವಸ್ತ್ರವನ್ನು ಹಾಸಬೇಕು. ಹಾಸಿ ಈ ಮಂತ್ರದಿಂದ ಅಭಿಮಂತ್ರಿಸಿದಂತ ಬಿಳೆ ಸಾಸಿವೆಯನ್ನು ಅಲ್ಲಿ ಹರಡಬೇಕು. ಹರಡಿದ ತಕ್ಷಣ ಅಲ್ಲಿ ನಿಧಿ ಇದ್ದರೆ ಅದು ಕುಣಿಯೋಕೆ ಚಾಲು ಮಾಡುತ್ತದೆ. ಸಾಸಿವೆ ಕುಣಿಯೋಕೆ ಚಾಲು ಮಾಡುತ್ತದೆ. ಈ ತರ ಮಾಡಿ ಅಲ್ಲಿದ್ದರೆ ಅದು ಕುಣಿಯೋಕೆ ಚಾಲು ಮಾಡುತ್ತದೆ. ಅಲ್ಲಿಗೆ ನಿಮಗೆ ನಿಧಿ ಇದೆಯೋ ಏನ್ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ. ನಿಧಿ ಇದ್ರೆ ಮಾತ್ರ ಇದು ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಇನ್ನೊಮ್ಮೆ ಮಂತ್ರ ಹೇಳ್ತಾ ಇದ್ದೇನೆ, ಒಂದು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಓಂ ನಮೋ ಆದೇಶ್ ಗುರು पीला सोना पीला राय महादेव की शक्ति चला रे गड़ा धन दे दर्शाई दुहाई लोना चमारी की. ಈ ಮಂತ್ರದಿಂದ ಅಭಿಮಂತ್ರಿಸಿ ಬಿಳೆ ಸಾಸಿವೆಯನ್ನು ಅಲ್ಲಿ ಹಾಕಬೇಕು. ಹಾಕಿದ ನಂತರ ಅದರ ಚಮತ್ಕಾರ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನು ಸಮಸ್ಯೆ ಇದ್ದರೆ ಕಮೆಂಟ್ ನಲ್ಲಿ ಮೆಸೇಜ್ ಹಾಕಿ.